ಯಾಕೆ ಬಾರು ಆಚೆ ಕಡೆ ದಂಡಿಗೆ ಕುಂತಿ ಬಾ ಇಲ್ಲೇ ನನ್ನ ಮಗ್ಳು ಕುಂದ್ರ ಬಾ. ಮದುವೆ ಆಗೋ ಮಟ ನೀವು ಅಲ್ಲೇ ನಾನು ಇಲ್ಲೇ. ನನ್ನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ. ನಾವಿಬ್ರು ಅಕ್ಕಪಕ್ಕ ಕುತ್ಕೊಂಡ್ರ ಊರನ್ನವ್ರು ಯಾರು ನೋಡಿದ್ರೆ ಏನಂತಾರ? ಏ ಅನ್ನೋರು ಅನ್ಲಿ ಬಿಡು. ಅನ್ನೋರು ತೊಗೊಂಡು ಏನು ಮಾಡೋದು? ಎಲ್ಲ ಬಿಲ್ ನಾಲಿಗೆ ಏನೇನಾರ ಮಾತಾಡ್ತಾರ. ಅವ್ರಿಗೆ ಏನು ಗೊತ್ತೈತಿ ನಮ್ಮಿಬ್ರದ್ದು ಪ್ರೀತಿ ಎಷ್ಟು ಪವಿತ್ರ ಅಂತ ಗೊತ್ತಿರ್ತತನ ಅವ್ರಿಗೆ. ಹಂಗೆ ಮಾತಾಡ್ತಾರ ಅವರು. ಅಯ್ಯೋ ಹೋಗಿ ಬಿಡ್ರಿ, ಕೆಲವೊಬ್ರು ಇರ್ತಾರಪ್ಪ. ತಿಳುವಳಿಕೆ ಮಾತ್ರ ಜಗ್ಗರೆ ಇರ್ತತಿ, ಆದ್ರೆ ತಲೆಯಾಗ ಮಾತ್ರ ಬುದ್ಧಿನೇ ಇರಂಗಿಲ್ಲ. ಕಣ್ಣಿಲೆ ಏನ್ ನೋಡಿರ್ತಾರ, ಕಿವಿಲೆ ಏನ್ ಕೇಳ್ತಾರ, ಅದ ಸತ್ಯ ಅಂತ ನಂಬ್ತಾರ್ರಿ ಸರ. ಈಕಿ ಮಾತು ಬಾಣ ಬಿಟ್ಟಂಗಿರ್ತಾವ. ಯಾಕೆ ಹಿಂಗತಿ ಮಾತಾಡಕತ್ತಾಳ ಈಕಿ? ಅತ್ತಿ ಕೂಡ ಊರಿಗೆ ಹೋಗಿ ಬಂದ ಅನ್ಸುಟ್ಟು ಈಕಿನ ಮಾತಿನ ವರ್ಷೇನ ಬ್ಯಾರೆ ಆಗೈತಿ. ಈಗ ನನ್ನ ಎದಕ್ಕೆ ಕರ್ಸಿದ್ರಿ ಅದನ್ನ ಹೇಳ. ಅಲ್ಲ ಫೋನ್ಯಾಗ ಮಾತಾಡ್ಬೋದಿತ್ತಲ್ಲ. ಮಾತಾಡ್ಬೋದಿತ್ತು, ಆದ್ರೆ ಎದ್ರ ಬದ್ರ ಕುಂತು ಕಣ್ಣಿಟ್ಟು ಮಾತಾಡೋದ ಬೇರೆ ಆಗುತ್ತಲ್ಲ. ಯಾಕೋ ನನ್ನ ಮನಸ್ಸಿಗೆ ಬೇಸರಾಗಿತ್ತ. ನಿನ್ನ ಮಕ ನೋಡಿದ್ರೆ ಬೇಸರ ಕಳಿತೈತೆ ಅಂತೇಳಿ ಇಲ್ಲಿ ಬಾ ಅಂತ ಹೇಳಿ ಕರೆದೆ. ಆಯ್ತಲ್ಲ, ನನ್ನ ಮಕ ನೋಡಿದ್ರಿ, ನಾ ಏನು ಹೊಂಡ್ಲೆ? ಹೇ ನಿಂದ್ರೆ ಏನು ಹಂಗ ಹೊಂಟ ಬಿಟ್ಟಿಲ್ಲ? ಯಾಕ ಅಷ್ಟು ಬೇಸರ ಆದ್ನೇನು ನಾನು? ಹಂಗೇನಿಲ್ರಿ, ಮನ್ಯಾಗ ಜಗ್ಗರೆ ದಗದವು. ಅವ್ವ ಚಿಗವ್ವ ರೇಣವನ ಹತ್ರ ಹೋಗ್ಯಾರ. ಹಿಂಗಾಗಿ ಕೆಲಸ ಭಾಳ ಅದಾವು. ಮತ್ತು ವೈನಿ ಒಬ್ರು ಹಾಕಾರ. ಆಕಿ ಚೈತ್ರವನು ಕೆಲಸ ಮಾಡಕ್ಕೆ ಒಲ್ಲೆ ಅಂತಾಳ. ಒಂದೊಂದ್ಸತಿ ಮನಸ್ಸು ತಿಳಿದ್ರೆ ಮಾಡ್ತಾಳ, ಇಲ್ಲ ಅಂದ್ರೆ ಮಾಡಂಗೇ ಇಲ್ಲ. ಒಂದ್ಸತಿ ಒಲ್ಲೆ ಅಂತ ಹಠ ಹಿಡಿದು ಕುಂತು ಬಿಡ್ತಾ. ಇನ್ನು ನಾನು ಒಂದು ಸ್ವಲ್ಪ ಓದ್ಕೋಬೇಕು. ಕಾಕಾರು ಎಷ್ಟುಕೊಂಡು ಬುಕ್ಕ ತಂದು ಕೊಟ್ರ, ಓದ್ಕೊರವ ಅಂತೇಳಿ ನಾನು ಒಟ್ಟ ಬುಕ್ಕನ ಹಿಡಿಯೋಕ್ಕಾಗವಲ್ದು. ಸ್ವಲ್ಪ ಬುಕ್ಕ ಹಿಡಿಬೇಕಂತ ಮಾಡೀನಿ. ಪಾರು ಮತ್ತು PUC ಮ್ಯಾಗ ಕಾಲ್ ಮಾಡ್ಯಾರ. ಯಾಕ್ರಿ, ನೀರು ಕುಡೀರಿ. ಅಲ್ಲ ಎದಕ್ಕೆ ಕೆಮ್ಮಕತ್ತೀರಿ? ನೆಗಡಿ ಆದತ್ತೇನ? ಏ ಇಲ್ಲ, ಅದು ಈಗ ಬ್ಯಾಸ್ಗೆ ಕಾಲಲ್ಲ, ಈ ತಲೆ ಬೆವರು ಉಂಡು 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 ಒಂಥರ ಗಂಟ್ಲು ಗುಸು ಗುಸು ಆಗೈತೆ ಅಷ್ಟೆ. ಹಳೆ ಮುದ್ಕನ ಗತಿ 3 ಹೊತ್ತು ಟಪಿಗೆ ಹಾಕೊಂಡು ಕುಂದಿರ್ತೀರಿ, ಮತ್ತೆ ಒಟ್ಟೆ ಟಪಿನ ತೆಗಿಯಂಗಿಲ್ಲ. ಮಕ್ಕೊಂಡೋಗು ಆ ಟಪಿಗೆ ಬೇಕು. ಮತ್ತೆ ಬೆವರು ಉಂಡು ನೆಗಡಿ ಬರ್ಲಾರ್ದೇನು ಪದ ಹಾಡಿತಿ ಹೇಳ್ರಿ. ಅಯ್ಯೋ, ನಾನು ಎಟ್ಟು ಅನ್ಕೊಂತೀನಿ ಈ ಟಪಿ ತೆಗಿಬೇಕಂತೇಳಿ. ಅವನವನು ಈ ಟಪಿ ತೆಗದ್ನಿ ಅಂದ್ರೆ ಏನೋ ಕಳ್ಕೊಂಡಂಗೆ ಆಗತ್ತೆ ಪಾರು. ನನಗೂ ಗಾವ ಆಗಂಗಿಲ್ಲ. ನಾನು ಎಷ್ಟು ಸಲ ಪ್ರಯತ್ನ ಪಟ್ಟೀನಿ. ಈ ಟಪಿ ತೆಗೆದು ಮಕ್ಕೊಂಡೆ ಅಂದ್ರೆ ಏನೋ ಒಂಥರ ಆಕತ್ ನನಗೆ, ನಿದ್ದಿನ ಬರಂಗಿಲ್ಲ. ಸರಿ ಆಯ್ತು ತಗೋರಿ. ಶುಂಠಿ ಕಷಾಯ ಏನಾರ ಕುಡಿಬೇಕಿಲ್ಲ? ನಮ್ಗೆ ಯಾರಪ್ಪ ಮಾಡ್ಕೊಡ್ತಾರ? ನನಗಂತ ಯಾರದಾರ? ಯಾಕ ಆಂಟಿ ಎದದಾರ, ನೀಲೆದಾಳ, ಯಾಕ ಅವ್ರು ಮಾಡ್ಕೊಡಕ್ಕೆ ಒಲ್ಲೆ ಅಂತಾರೇನು ಶುಂಠಿ ಚಾನ? ಏನು ಮಾಡೋದು, ನಮ್ಮ ಪಾಲಿ ಬಂದೈತಿ. ಮೊದ್ಲೇಕೆಲ್ಲ ಒಂದು ಈಟ್ ಕಕ್ಕಂತ ಕೆಮ್ಮಿದ್ನಿ ಅಂದ್ರೆ ಶುಂಠಿ ಕಷಾಯ ಮಾಡಿಕೊಡ್ತಿದ್ರ. ಈಗ ಅದು ಹೋತು. ಇನ್ನು ಬರ್ಬರ್ತಾ ನನ್ನ ನೆನಪು ಹಾರ್ತಾರೋ ಏನೋ, ಯಾರಿಗೆ ಗೊತ್ತ. ಯಾಕೋ ಏನೋ ನನ್ನ ಮ್ಯಾಲೆ ಪ್ರೀತಿನ ಕಡಿಮೆ ಆಗಕತ್ತೈತಿ ಕೆಲವೊಬ್ರಿಗೆ. ಈಗೇನೋ ಇದ್ರ ಬಗ್ಗೆನ ಚರ್ಚೆ ಮಾಡ್ಕೊಂತ ಕುಂದ್ರದ. ನಾನು ಎದಕ್ಕೆ ಕರ್ಸಿರ್ ಹೇಳದ? ಈ PUC ಮ್ಯಾಗ ಇದನ್ನ ಕ್ಲರ್ಕ್ ಪೋಸ್ಟ್ ಕಾಲ್ ಮಾಡ್ಯಾರ. ಅವು SD ಅವನ್ನೆಲ್ಲ ಕಾಲ್ ಮಾಡ್ಯಾರ. ಅದಕ್ಕೆ ಅಪ್ಲಿಕೇಶನ್ ಹಾಕೋಣ ಅಂತ. ಮನ್ಯಾಗ ಲ್ಯಾಪ್ಟಾಪ್ ಐತೆ, ಇವನ ಕೈಲಿ ಹಾಕಿಸ್ಬಿಡ್ತೀನಿ, ಲಕ್ಷ್ಮಣ್ ಕೈಲಿ. ಅವನ ಸರ್ಟಿಫಿಕೇಟ್ ಎಲ್ಲ ನೀನು ಅವು ಮಾರ್ಕ್ಸ್ ಕಾರ್ಡು ಅವನ್ನೆಲ್ಲ ತೊಗೊಂಡು ಬಂದೆ ಅಂದ್ರೆ ಆಗ್ತೈತಿ. ಇನ್ಕಮ್ ಸರ್ಟಿಫಿಕೇಟ್ ಐತಿಲ್ಲ ನಿಂದು? ತೆಗ್ಸಿರಿಲ್ಲ? ಎಲ್ಲ ಅದಾವ್ರಿ. ನಾಳೆ ಮಧ್ಯಾಹ್ನದಾಗ ಅವನ್ನೆಲ್ಲ ನೀನು ಸರ್ಟಿಫಿಕೇಟ್ ತೊಗೊಂಬಾ. ಮಧ್ಯಾಹ್ನದಾಗ ಅವ್ನ ಅಪ್ಲಿಕೇಶನ್ ಹಾಕೋಣಂತೆ. ಚಂದಾಗ ಓದು. ಇನ್ನೂ ಹೇಳೋಕ್ಕಾಗಂಗಿಲ್ಲ. ಅದೃಷ್ಟ ಅನ್ನೋದಿತ್ತಂದ್ರೆ ನಿನ್ನ ನೌಕರಿ ಆದರೂ ಆಗ್ಬೋದು. ಏನು ಮತ್ತು ಡಿಗ್ರಿ ಮುಗಿಸಿಂದ ಮಾಡ್ಬೇಕಂತ ಮತ್ತು ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡೀನಿ. ಹೆಂಗೆ ದೊಡ್ಡ ನೌಕರಿಗೆ? ನೋಡ್ರಿ ಸರ್, ನನಗೆ ದೊಡ್ಡದು ಸಾಂದು ಅಂತ ಏನಿಲ್ಲ. ಮೊದ್ಲೇಕ ನಾವು ಸಣ್ಣದ್ರೊಳಗೆ ಸಣ್ಣ ಸಣ್ಣ ಹೆಜ್ಜೆ ಇಡೋದು, ಆಮೇಲೆ ಮುಂದೆ ಬರ್ಬರ್ತ ದೊಡ್ಡ ಹೆಜ್ಜೆ ಇಡೋಣ ಅಂತ. ಒಂದ್ರಾಗ ಕಾಲು ಸೇರಿಸಿಂದ ಮುಂದೆ ದೊಡ್ಡದು ನೋಡೋಣ ಅಂತ. ಆಯ್ತಾಡ್ರಿ, ಇದನ್ನ ಅಪ್ಲಿಕೇಶನ್ ಹಾಕೋಣಂತ ಬರ್ತೀನಿ ರೀ ಸರ್. ಯಾಕಂದ್ರೆ ನಾನು ಕೂಡ ನೀ ಚಂದಾಗ ಮಾತಾಡವಲ್ಲಿ, ಎದಕ್ಕೆ ಹೇಳ? ಅಲ್ರಿ ಸರ್,
ನನ್ನ ಬಗ್ಗೆ ಆ ಹೆಣ್ಮಕ್ಳೆಲ್ಲ ಬಾಯಿ ಬಂದಂಗೆ ಮಾತಾಡಿದ್ರು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹಾಗೆಲ್ಲ ಮಾತಾಡಿದ್ರು ಅವರು. ನಾ ಅಲ್ಲೇ ತಿರುಗಿಸಿ ಉತ್ತರ ಕೊಟ್ಟನೆಲ್ಲ, ಇನ್ನೂ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಏನ? ಹಂಗಲ್ರಿ ಸರ್, ನೀವು ನನ್ನ ನೋಡಕತ್ತ ಎಷ್ಟು ದಿನ ಆಯ್ತು? ಈಗ 1 ವರ್ಷ ಆಸ್ಪಾಸ್, 1 ವರ್ಷ ಆಗಿರ್ಬೇಕಾ? ನನ್ನ ಮ್ಯಾಗ ಇಷ್ಟೊಂದು ನಂಬಿಕೆ ಐತಿ ನಿಮಗೆ? ಹೌದು, ನಿನ್ನ ಬಗ್ಗೆ ಯಾರು ಏನಾರ ಅಂದ್ರೆ ನನಗೆ ಸಿಟ್ಟು ಬಂದುಬಿಡ್ತೈತಿ. ಯಾಕಂದ್ರೆ ಹೆಂಗದಿ ಅಂತ ನನಗೆ ಗೊತ್ತೈತಿ. ನನ್ನ ಬಗ್ಗೆನೇ ಇಷ್ಟು ಇಟ್ಕೊಂಡಿರಿ? ಅಲ್ಲ, ನಿಮ್ಮನ್ನ 9 ತಿಂಗಳ ಹೊಟ್ಯಾಗ ಇಟ್ಕೊಂಡು ನಿಮ್ಮನ್ನ ದೊಡ್ಡರ ಸಣ್ಣರನ್ನ ಮಾಡಿ ಆ ಜೋಪಾನ ಜತ್ನ ಮಾಡ್ಯಾರ. ನಿಮ್ಮ ತಾಯಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾಕೆ ಬರಲಿಲ್ಲ? ಯಾರೋ ಏನೋ ಹೇಳಿದ್ರು ಅಂತೇಳಿ ಅದನ್ನ ಎದಕ್ಕೆ ಕೇಳಿದ್ರಿ? ನೋಡ್ರಿ ಸರ್, ಕಣ್ಣೀಲೆ ಕಂಡಿದ್ದು ಯಾವತ್ತೂ ಸತ್ಯ ಆಗಿರಂಗಿಲ್ಲ, ಹೌದು ಇಲ್ಲ? ಕಿವಿಲೆ ಕೇಳಿದ್ದೂ ಸತ್ಯ ಆಗಿರಂಗಿಲ್ಲ. ಅವತ್ತಿನ ದಿನ ನಿಮ್ಮ ತಾಯಿ ಬಗ್ಗೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ. ಅದು ತಪ್ಪಲ್ಲನ್ರಿ ಸರ್? ಬರೀ 1 ವರ್ಷ ನನ್ನ ನೋಡಿರಿ, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ತೀರಿ. ನಿಮ್ಮ ಹೆತ್ತ ತಾಯಿಗೆ ಅಲ್ಲ, ಅವರು ತಪ್ಪು ಮಾಡಿಲ್ಲ ಅಂತೇಳಿ ಹಿಂದೆಗಡೆ ನಿಮ್ಮ ತಂದೆಗೂ ಗೊತ್ತಾಯ್ತು. ಅವಾಗರ ನಿಮ್ಮ ತಾಯಿನ ನೋಡ್ಬೋದಿತ್ತಲ್ಲ. ಯಾಕ್ರಿ ಹಿಂಗತಿ ಮಾಡಿದ್ರಿ ಸರ್ ನೀವು? ಅವ್ರ ಬಗ್ಗೆ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡಿದ್ರಂದ್ರೆ ಇವತ್ತಿನ ದಿನ ನಿಮ್ಮ ತಾಯಿ ಅನಾಥವಾಗಿ ಇರ್ತಿರ್ಲಿಲ್ಲ. ಮಕ್ಕಳನ್ನೆಲ್ಲ ಬಿಟ್ಟು ಪಾಪ ಕಷ್ಟಪಡ್ತಿದ್ದಿಲ್ಲ ನಿಮ್ಮ ತಾಯಿ. ಹೌದಲ್ಲ, ಪಾರು ಹೇಳೋದ್ರಾಗೂ ಅರ್ಥ ಐತಿ. ನಾ ಪಾರುನ ನಂಬಿದಂಗೆ ನಮ್ಮವ್ನ ಯಾಕೆ ನಂಬಲಿಲ್ಲ? ನಾನು ತಪ್ಪು ಮಾಡಿದ್ ನಾನು. ಯಾಕ್ರಿ ಸರ್ ಸುಮ್ಮನೆ ಆದ್ರಲ್ಲ? ಉತ್ತರ ಕೊಡ್ರಿ. ಅದು 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 ಇದು ಅಂತೀರಿ. ಪಾಪ ನಿಮ್ಮ ತಾಯಿ ಪರಿಸ್ಥಿತಿ ಏನಾಗೈತಿ ಅಂತೇಳಿ ಒಮ್ಮೆ ಯೋಚನೆ ಮಾಡಿದ್ರೇನ? ಬರೀ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ರಿ ನೀವು. ಇದೆಲ್ಲ ನಿನಗೆ ಹೆಂಗೆ ಗೊತ್ತು ಪಾರು? ನನಗೆ ಹೆಂಗೆ ಗೊತ್ತಾತು ಅದನ್ನೆಲ್ಲ ಬಿಡ್ರಿ. ಈಗ ನಾ ಕೇಳಿದ್ದಕ್ಕೆ ಉತ್ತರ ಕೊಡ್ರಿ ಸರ್. ಅಲ್ಲ, ನಿಮ್ಮ ತಾಯಿ ಬಗ್ಗೆ ಒಂದಿನ ಯೋಚನೆ ಮಾಡಲಿಲ್ಲ ನೀವು? ಹೌದು ಪಾರು, ಅದು ಅವತ್ತ ನನ್ನ ಕಣ್ಣಾರೆ ಅಲ್ಲಿ ನಾನು ನೋಡಿದ್ನಲ್ಲ. ಅಲ್ಲೇನು ನಡೆದತ್ತಂತೇಳಿ ತಿಳ್ಕೊಲಾರ್ದ ಅಂತ ಅಭಿಪ್ರಾಯಕ್ಕೆ ಬರಬಾರ್ದಿತ್ತು. ಅಲ್ಲ, ನಿಮ್ಮ ಅಪ್ಪರಿಗೆ ಗೊತ್ತಾತಿಲ್ಲ? ಗೊತ್ತಾಗಿಂದರೆ ನೀವು ನಿಮ್ಮ ತಾಯಿ ನೋಡಕ್ಕೆ ಹೋದ್ರೇನ? ಅವ್ರ ಮೇಲಿನ ಅಭಿಪ್ರಾಯ ಬದಲು ಮಾಡಿದ್ರೆ ನೀವು? ಹೇಳ್ರಿ, ಸುಮ್ಮನೆ ಆದ್ರಲ್ಲ. 4 ಮಂದಿ ಪಾಠ ಮಾಡ್ತೀರಿ ನೀವು. ಹೌದು ಪಾರು, ನನಗೆ ಇದೆಲ್ಲ ತಲೆಗೆ ಬರಲೇ ಇಲ್ಲ. ನನ್ನ ತಲೆಗೆ ಏನಿತ್ತಂದ್ರೆ ಬರೀ ನಮ್ಮವ್ವ ತಪ್ಪು ಮಾಡ್ಯಾಳ ಅನ್ನೋದು ಮಾತ್ರ ಇತ್ತು. ನಿಮ್ಮ ತಲೆಯಾಗ ಬರೀ ಅದ ಇತ್ತು. ಆದ್ರೆ ಪಾಪ ನಿಮ್ಮವ್ವಾರು ನಿಮ್ಮಿಬ್ಬರನ್ನು ಬಿಟ್ಟು ಅರೆ ಹುಚ್ಚಾಗಿ ಅಲಿಯಾಕತ್ತಾರ. ಒಮ್ಮೆ ಹೋಗಿ ನೋಡಿದ್ರೆ ನೀವು ಅವ್ರ ಪರಿಸ್ಥಿತಿ? ಪಾಪ ಕಣ್ಣಿಲೆ ನೋಡೋಕ್ಕಾಗಂಗಿಲ್ಲ. 4 ಮಂದಿಗೆ ಪಾಠ ಮಾಡ್ತಿರಲ್ರಿ ಸರ್, ಹೆಂಗ್ರಿ ನೀವು? ಹೆಂಗೆ ನೀವು ಅಂತ ಅಭಿಪ್ರಾಯಕ್ಕೆ ಬಂದ್ರಿ ಅತ್ತಿಯರ ಮೇಲೆ? ಅಲ್ಲ, ನಿಮ್ಮ ಕಳ್ಳಾದ್ರೆ ಎಂಥದಿರಬೇಕು? ನಾಳೆ ಹಂಗೆ ಏನಾರ ಆತಂದ್ರೆ ನೀವು ಕಣ್ಣಿಲೆ ನೋಡಿದ್ದೆಲ್ಲ ಸತ್ಯ ಅಂತೇಳಿ ನಾನು ಕೈ ಬಿಡ್ತೀರಿ ನೋಡ್ರಿ ನೀರಾಗ, ಹೌದಿಲ್ರಿ? ಪಾರು, ಹಂಗತಿ ಅನ್ನಕ್ಕೆ ಹೋಗ್ಬೇಡ. ಅದು ಪಾರು, ನಿಮ್ಮ ತಾಯಿನ ಬಿಟ್ಟಿರಿ ಅಂದ್ರೆ ನನ್ನ ಬಿಡಾಕೊಲ್ರೇನ? ನನ್ನ ಮ್ಯಾಗೂ ಯಾರ ದ್ವೇಷ ಇದ್ದು ಹಂಗತಿ ಮಾಡಿದ್ರೆ ನಾನು ನಡು ನೀರಾಗ ಕೈ ಬಿಟ್ಟು ಬಿಡ್ತೀರಿ ನೀವು. ಇಲ್ಲ ಪಾರು, ಆ ಥರ ಮಾಡಲ್ಲ ಪಾರು. ನನಗೆ ಏನು ಮಾತಾಡ್ಬೇಕು ಗೊತ್ತಾಗವಲ್ದು. ಆದ್ರೆ ಆವತ್ತಿನ ಪರಿಸ್ಥಿತಿಯಾಗ ನೀವು ನಿಮ್ಮ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ಕೊಂಡ್ರಿ. ಆದ್ರೆ ಪಾಪ ನಿಮ್ಮ ತಾಯಿಯರ ಬಗ್ಗೆ ಒಮ್ಮೆ ಯೋಚನೆ ಮಾಡಲಿಲ್ಲಲ್ಲ ರೀ ಸರ ನೀವು? ಪಾಪ ಅವ್ರು ಎಷ್ಟು ಕಷ್ಟಪಡಕತ್ತಾರ ಗೊತ್ತಾ? ಇನ್ನು ತನ್ನ ಮಕ್ಕಳು ನೋಡಕ್ಕೆ ಬರ್ತಾರ. ತನ್ನ ಮಕ್ಕಳು ಇನ್ನು ಅವ್ರು ಹೆಂಗದಾರ ಗೊತ್ತಾ? ಇನ್ನು ತನ್ನ ಮಕ್ಕಳನ್ನ ಜೋಪಾನ 2 ಕಟ್ಟಿಗೆ ಗೊಂಬೆ ಇಟ್ಕೊಂಡು ಅವ ತನ್ನ ಮಕ್ಕಳು ಅಂತ ಹೇಳಿ ಅವಕ್ಕೆ ತಿನ್ಸೋದು ಉಣ್ಸೋದು ಹಂಗೆಲ್ಲ ಮಾಡಕತ್ತಾರ ರೀ ಸರ. ಅವ್ರ ಪರಿಸ್ಥಿತಿ ಕಣ್ಣಿಲೆ ನೋಡೋಕ್ಕಾಗಲ್ಲ. ಹೌದಾ? ನಾನು ತಪ್ಪು ಮಾಡಿದೆ ಪಾರು, ನಾ ದೊಡ್ಡ ತಪ್ಪು ಮಾಡಿದೆ. ನನಗಿದೆಲ್ಲ ತಲೆಯಾಗ ಬರಲೇ ಇಲ್ಲ. ಅವತ್ತಿನ ದಿನ ಆ ಹಂಗತಿ ಆಗ್ಬಿಡ್ತದು. ನನಗೆ ನೀ ಎಲ್ಲ ಹೇಳಿಂದ ಅರ್ಥ ಆಯ್ತು. ನಾನು ನಮ್ಮವ್ನ ನೋಡಲೇಬೇಕು. ನೀವು ಹೋಗಿ ನೋಡಿದ್ರೂ ಅವ್ರು ನಿಮ್ಮನ್ನು ಗುರ್ತಿಡಂಗಿಲ್ಲ. ಇಲ್ಲ, ಇವತ್ತು ಹೋಗಿ ನಮ್ಮವ್ನ ನೋಡ್ಬೇಕು. ನನಗೆ ನೀ ಹೇಳಿದ ಮ್ಯಾಗಿಲ್ಲ ಅರ್ಥ ಆಯ್ತು. ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ. ನಾ ಇವತ್ತು ಈಗ ನಮ್ಮವ್ನ ನೋಡ್ಬೇಕು. ನಾನು ನಮ್ಮವ್ನ ಕಾಲು ಹಿಡಿದು ಕ್ಷಮೆ ಕೇಳ್ಬೇಕು, ತಪ್ಪಾಗೈತೆ ಅಂತ ಕೇಳ್ಬೇಕು. ಬರ್ರಿ, ಈಗ ಹೋಗೋಣ ಬರ್ರಿ, ನನ್ನ ಕೂಡ ಬರ್ರಿ. ಎಲ್ಲಿಗೆ ಪಾರು? ನೀವು ಬರ್ರಿ ಸರ್, ನಾನು ಹೇಳ್ತೀನಿ.